ಮಕ್ಕಳಿಗೆ ಬುಕ್ಕು ಬ್ಯಾಗ್ ವಿತರಣೆ ಮಾಡಿದ್ದೀರಾ, ಏನು ಹೇಳ್ತೀರಿ ಸರ್? ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ವರ್ಷದಲ್ಲಿ ಒಂದು ನಮ್ಮ ತಾಲೂಕಿನ ಮಕ್ಕಳಿಗೆ ಸ್ಕೂಲ್ಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕೆಲವು ಶಾಲೆಯಲ್ಲಿ ಬ್ಯಾಗ್ ಇರ್ಬೋದು, ಕೇಳದಂಥ ಶಾಲೆಗೆ ಇವತ್ತು ಒಂದು 5 ಶಾಲೆ ಈಗ ತಾನೇ ಉಡುಗೊರೆ ಶಾಲೆಗೆ ನಮ್ಮ ಚನ್ನಬಸವರು ತೆಗೆದುಕೊಂಡೋದ್ರು. ಅದೇ ರೀತಿ ಚೆನ್ನಮ್ಮನಪಳ್ಳಿಯ ಶಂಕರ್ ಅವರು ಅವ್ರ ಶಾಲೆ ಮಕ್ಕಳಿಗೆ ತೆಗೆದುಕೊಂಡೋದ್ರು. ಬ್ಯಾಲ್ಕೆರೆ ನಮ್ಮ ಹರೀಶ್ 2 ಶಾಲೆಗೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಶಾಲೆಗೆ ತೆಗೆದುಕೊಂಡೋದ್ರು. ಈ ಒಂದು 6 ಶಾಲೆ ಇವತ್ತು ಉಮ್ಮಳಂಪೇಟೆ ಸೇರಿ ಒಂದು 6 ಶಾಲೆಗೆ ಇವತ್ತು ಈ ವರ್ಷ ಬುಕ್ಸು ಪೆನ್ನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂಥೇಳಿ ನಮ್ಮ ಇಲ್ಲಿನ ಯಜಮಾನರಾದಂಥ ರೇವಣ್ಣವರು, ನಮ್ಮ ರಾಮಕೃಷ್ಣಪ್ಪನವರು, ನಮ್ಮ ಎಲ್ಲ ಕೌನ್ಸಿಲರ್ಗಳು ಜಯರಾಮ್ ಇರ್ಬೋದು, ನಮ್ಮ ಶಿವಶಂಕರ್ ಇರ್ಬೋದು, ನಮ್ಮ ಗಂಗರೇವಣ್ಣ ಇರ್ಬೋದು, ನಮ್ಮ ಮಂಜ ಇರ್ಬೋದು, ರಾಮಣ್ಣ ಇರ್ಬೋದು, ಜಯಲಕ್ಷ್ಮಿ ರೇವಣ್ಣ ಇರ್ಬೋದು, ನಮ್ಮ ರಾಮಕೃಷ್ಣಪ್ಪರು ಇರ್ಬೋದು, ನಮ್ಮ ರವಿಯವರ ತಂದೆ ರಂಗಪ್ಪನವ್ರು ಇರ್ಬೋದು, ಎಲ್ಲರೂ ಈ ವರ್ಷ ಇಲ್ಲಿ ನಮ್ಮ ಸ್ಕೂಲಿಗೆ ಕೊಡಿ, ಹೋದ ಸಾರಿ ಹೊಸಪೇಟೆಗೆ ಕೊಟ್ಟಿದ್ರಿ ಮತ್ತು ಎಲ್ಲ ಬೇರೆ ಬೇರೆ ಎಲ್ಲ ಸ್ಕೂಲಿಗೆ ಕೊಟ್ಟಿದ್ರಿ ಅಂತೇಳಿ ಹೇಳಿದರು. ಸ್ವತಂತ್ರ ದಿನಾಚರಣೆ ದಿನ ಕೊಡಬೇಕು ಅಂತ ಹೇಳಿದರು. ಅದು ಅವತ್ತು ನಮ್ಮ ಕಾರ್ಯಕ್ರಮ ಬೇರೆ ಇತ್ತು, ಅದರಿಂದ ಅವತ್ತು ಬರೋಕ್ಕಾಗಲಿ, ಇವತ್ತು ಕೊಡುವಂಥ ವ್ಯವಸ್ಥೆ ಆಗಿದೆ. ಬೇರೆ ಶಾಲೆಗೆ ನಾವು ಕೊಡ್ತೀರಾ ಸರ್? ಇವತ್ತು ಹೇಳಿದ್ನಲ್ಲ 5-6 ಶಾಲೆಗೆ ಇವತ್ತು ತೆಗೆದುಕೊಂಡೋಗಿದ್ದಾರೆ. ಉಡುಗೊರೆ ಶಾಲೆ ನಮ್ಮ ಚನ್ನಬಸವರು, ಆಮೇಲೆ ಚೆನ್ನಮ್ಮನಪಳ್ಳಿಯ ಶಾಲೆ ಶಂಕರ ಅವರು, ಆಮೇಲೆ ಬ್ಯಾಲ್ಕೆರೆ ಪಂಚಾಯತಿ ಸದಸ್ಯರಂತ ಹರೀಶ್ ಅವರು 2 ಶಾಲೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ 2 ಸ್ಕೂಲ್ಗಳಿಗೆ, ಮತ್ತು ನಮ್ಮ ಜಡದೇವ್ರ ಮಠದಲ್ಲಿ ಒಂದು 6 ಜನ ಮಕ್ಕಳಿದ್ದಾರೆ ಅಂತ ಸ್ವಾಮೀಜಿಗೆ ಹೇಳಿದ್ದಾರೆ, ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಆಮೇಲೆ ಕೆಂಚನಹಳ್ಳಿ ನಮ್ಮ ಕಿರಣ ಅವರಲ್ಲಿ 9 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಈ ಥರ ಒಂದು 6-7 ಶಾಲೆಗೆ ಇವತ್ತು ಕೊಡುವಂಥ ವ್ಯವಸ್ಥೆನ ಪ್ರಾರಂಭ ಮಾಡಿ. ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷದಿಂದನೂ ಕೊಡ್ತಾಯಿದ್ದೀರಿ ಅಂತ ಕಾಣುತ್ತೆ. ಇದೇನು ನಾವೇನಿಲ್ಲೇ ಹುಟ್ಟರೋರಲ್ಲ, ಎಲ್ಲ ಇವತ್ತು ಬರೋದು ನಾಳೆ ಹೋಗೋವಂಥವ್ರು ಜನ ಅಲ್ವಲ್ಲ. ಇಲ್ಲ 5 ವರ್ಷಕ್ಕೊಂದು ಸಾರಿ ಬಂದು ಮಖ ತೋರಿಸ್ಬಿಟ್ಟು ಹೋಗೋವಂಥ ಜನ ಅಲ್ಲ ನಾವು. ಎಲ್ಲೋ ಒಂದು ಕಡೆ ಇಲ್ಲೇ ಯಾವುದೇ ಒಂದು ಕಾರ್ಯಕ್ರಮನೋ ಮತ್ತೊಂದು ಏನಾದಾಗ ಊರಿಗೆ ಬರಲೇಬೇಕು, ಊರಿಗೆ ಹೋಗಲೇಬೇಕು. ಅದರಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೆ. ಲಾಸ್ಟ್ ಟೈಮ್ ಭಾಸ್ಕರ ಇವರೆಲ್ಲ ನಮ್ಮ ತಿರುಮಳಿ ಶಾಲೆ, ನಮ್ಮ ರಾಘವೇಂದ್ರ ಕಲ್ಲೇಗೇಟು, ಶಶಿ ಸೋಮೇಶ್ವರ ಕಾಲೆ ಎಲ್ಲ ಶಾಲೆಗಳು ಲಾಸ್ಟ್ ಟೈಮ್ ಒಂದು ತಗ್ಗಿಕುಪ್ಪೆ, ಈ ಥರ ಲಾಸ್ಟ್ ಟೈಮ್ ಒಂದು 20 ಶಾಲೆಗೆ 20-25 ಶಾಲೆ ಕೊಟ್ಟರು. ಎಲ್ಲ ಈ ಥರ ನಡೀತಾ ಇದೆ. ನಾನು ಸರ್ಕಾರಿ ಶಾಲೆಯಲ್ಲೇ ಓದೋನು, ನಮ್ಮೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅದಾದಮೇಲೆ ಹೈಸ್ಕೂಲಿಗೆ ವೀರಗೌಡನ ದೊಡ್ಡಿಗೆ ಬಂದೆ. ನಾನು ಪಾಸ್ಪೋರ್ಟಲ್ಲೂ ಕನ್ನಡದಲ್ಲೇ ಸಹಿ ಮಾಡಿದ್ದೀನಿ. ಅದೊಂದು ನೆನಪಿಗೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಚಿಂತನೆ. ಸರ್ಕಾರಿ ಶಾಲೆ ಉಳಿಯೋದಕ್ಕೆ ತಾವೇನಾದರೂ ಸಲಹೆ ಕೊಡ್ತೀರಾ? ಖಂಡಿತ. ನಾನು ಈಗಾಗಲೇ ಹಿಂದೆನೂ ಹೇಳಿದ್ದೆ, ಹಿಂದೆ ಸಿದ್ಧಗಂಗೆ ಶ್ರೀಗಳು ಹುಟ್ಟಿದ್ದೂರನ್ನು ಶಾಲೆ ತೆಗೆದಾಗ ನಾನು ಮಾಧ್ಯಮದ ಮುಖೇನ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ನೀವು ಕಮರ್ಷಿಯಲ್ಲೇ ಮಾಡಿದ್ರೆ ಆಗಲ್ಲ, ಯಾವುದೋ ಮಕ್ಕಳು ಬರಲಿಲ್ಲ ಶಾಲೆ ತೆಗೆದು ಆ ಟೀಚರ್ಸ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಅವರು ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲೇ ಒಂದು ಅತ್ಯುತ್ತಮವಾದಂಥ ಮಟ್ಟಕ್ಕೆ ನಮ್ಮ ಮಕ್ಕಳ ತೆಗೆದುಕೊಂಡೋದಂಥ ಒಬ್ಬ ಮಹಾನ್ ಪುರುಷನ ಹೆಸರಿನಲ್ಲಿ 3 ಮಕ್ಕಳಿರಲಿ, ಅವ್ರ ಹೆಸರೆಲ್ಲ ಊರಲ್ಲಿ ಶಾಲೆ ಇರಬೇಕು ಅಂತೇಳಿ ಇರಿಸಿದಂಥ ಸನ್ನಿವೇಶನೂ ನಾವು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ. KPS ಶಾಲೆಗಳು ತೆರಿತಾ ಇದ್ದಾರೆ ಇವಾಗ ಸರ್ಕಾರ, ಯಾಕೆಂದರೆ ಹೈಟೆಕ್ ಶಾಲೆ ಮಾಡಬೇಕು, ಬಡ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂದ್ಬಿಟ್ಟು ಸರ್ಕಾರ ಇವತ್ತು KPS ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಇಡೀ ಹೋಬಳಿ ಮಟ್ಟದಲ್ಲಿ ಒಂದು ಪಂಚಾಯತ್ ಅಂತ ಅದನ್ನು ಮಾಡಲಿ, ಸ್ವಾಗತ. ಆದರೆ ಮೂಲ ಈಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಏನು ಆ ಒಂದು ಉನ್ನತೀಕರಣಕ್ಕೆ ಮಾಡಬೇಕು, ಆ ಶಾಲೆಯ ಅಭಿವೃದ್ಧಿಗೆ ಏನೇನು ಒತ್ತು ಕೊಡಬೇಕು, ಅದು ಫಸ್ಟ್ ಆದ್ಯತೆ ಕೊಟ್ಟು ತದನಂತರ ಇದನ್ನು ಮಾಡೋದು ಸೂಕ್ತ ಅಂತ ನನ್ನ ಸಲಹೆ ಅಷ್ಟೆ. ಸರ್, ಈಗ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ, ನೀವೊಬ್ಬರು BJP ಮುಖಂಡರಾಗಿ ಏನು ಹೇಳ್ತೀರಾ ಸರ್? ಸನ್ಮಾನ್ಯ ಬಾಲಣ್ಣವರ ಆಸೆ ಸುಮಾರು 35 ವರ್ಷದ ಆಸೆ. ಅವರ ತಂದೆಯವರು ಪಾಪ ಸಚಿವರಾಗಿ
ತಾಲೂಕಿಗೆ ಬಂದು ವಾಪಸ್ಸು ಹೋಗೋದ್ರೊಳಗೆ ರಾಮಕೃಷ್ಣ ಹೆಗಡೆಯವ್ರ ಸರ್ಕಾರ ವಿಸರ್ಜನೆ ಆಗಿತ್ತು. ಅವತ್ತಿಂದ ಒಂದು ಕನಸಿತ್ತು, ನಮ್ಮ ತಂದೆಯವ್ರಿಗೆ ಈ ಸಾರಿ ಹಿಂಗಾಯಿತು, ನಾವೇನಾದರೂ ಒಂದು ಗುರಿ ಮುಟ್ಟಬೇಕು ಅನ್ನೋದೊಂದು ಕನಸಿತ್ತು ಸನ್ಮಾನ್ಯ ಬಾಲಕೃಷ್ಣ ಅವ್ರಿಗೆ. ಅದು ಈಡೇರಿದೆ. ಈಡೇರಿದಂಥ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾವು ರಾಜಕಾರಣ ಬೇರೆ, ಪಕ್ಷ ಬೆರೆಸೋದು ಬೇರೆ. ಅವರು ಮೂಲತಃ ಪ್ರಾರಂಭ ಮಾಡಿದ್ದೆ ಬಿ ಜೆ ಪಿಯಿಂದ. ಅದು ಬಿ ಜೆ ಪಿಯಲ್ಲೇ ಕಂಟಿನ್ಯೂ ಆಗಿದ್ದು. ಈ ವರ್ಷ ಏನು ಮಂತ್ರಿ ಆಯ್ತಿರಲಿಲ್ಲ, ಹಿಂದೆನೇ ಯಾವಾಗಲೂ ಆಗ್ತಾಯಿದ್ರು ಅವರು ಸೀನಿಯಾರಿಟಿಲಿ. ಆದರೂ ಪರವಾಗಿಲ್ಲ, ತಡವಾಗಾದರೂ ಸಹಿತ ಬಾಲಣ್ಣವ್ರಿಗೆ ಪೌರಾಡಳಿತ ಸಚಿವರು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯವರೇ, ಇಬ್ಬರೂ ನಮ್ಮ ಜಿಲ್ಲೆಯವರೇ, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ. ಮುಖ್ಯಮಂತ್ರಿಗಳಿಗೆ ಮತ್ತು ಬಾಲಣ್ಣವ್ರಿಗೆ ಇಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಜಿಲ್ಲೆ ಮತ್ತು ಈ ತಾಲೂಕು ಘನತೆಯನ್ನು ಎತ್ತಿಡಿತಾರೆ ಅಂತ ಭಾವನೆ ನಂದಾಗಿದೆ. ಆ ಎತ್ತಿಡಿಯುವಂಥ ಕೆಲಸ ಇಡೀ ರಾಜ್ಯಕ್ಕಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮ್ಮೆಲ್ಲ ಸಹಕಾರ ಇದೆಯಾ ಸರ್? ಅಭಿವೃದ್ಧಿ ವಿಚಾರವಾಗಿ ಸಹಕಾರ ಇದೆಯಾ? ಖಂಡಿತ. ಯಾಕೆಂದರೆ ಕೆಲವು ಅಡೆತಡೆಗಳು ಆಗ್ತಾ ಇದೆ ಅಂತ ಆರೋಪಗಳಿದೆ. ಅವ್ರಿಗೆ ಆಸೆ ಇದೆ, ನಾನು ಗೆದ್ದಾಗೆಲ್ಲ ವಿರೋಧ ಪಕ್ಷದಲ್ಲಿದ್ದೀನಿ, ನಾನು ತಾಲೂಕಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ನಾನು ಗೆದ್ದರೆ ತಾಲೂಕಿನ ಚಿತ್ರಣನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಂಥ ದಿನವೂ ನಾನು ನೋಡಿದ್ದೀನಿ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇವತ್ತು ಗೆದ್ದಿದ್ದಾರೆ, 3 ವರ್ಷ ಸರ್ಕಾರ ಬಂದಿದೆ, ಈಗ ಅವ್ರು ಮಂತ್ರಿ ಆಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ, ಅಧಿಕಾರ ಕೊಟ್ಟಂಥ ಜನಕ್ಕೆ ನಾವು ಋಣ ತೀರಿಸ್ಬೇಕು, ತಾಲೂಕಿನ ಜನತೆಗೆ ಋಣಿಯಾಗಿರಬೇಕು. ಆ ಋಣಿಯಾಗುವಂಥ ಕೆಲಸವನ್ನು ಮಾಡಿದ್ರೆ ಅವರು ಶಾಶ್ವತಗೆ ನಮ್ಮ ತಾಲೂಕಿನ ಜನತೆಯ ಹೃದಯದಲ್ಲಿ ಇರ್ತಾರೆ. ಅದೇ ಒಂದು ಉದಾಹರಣೆ, ಸನ್ಮಾನ್ಯ ಎ ಮಂಜು ಅವರು ಗಾರ್ಮೆಂಟ್ಸ್ ತೆರಿತೀನಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಮಾತನ್ನು ನೆನಪು ಮಾಡ್ತಾ, ಇವತ್ತು ಸರ್ಕಾರ ಇದೆ, ಮಂತ್ರಿನೂ ಇದ್ದೀರಿ, ನಮ್ಮ ಮಹಿಳೆಯರು ಇವತ್ತು ಬೆಂಗಳೂರಿಗೆ, ತುಮಕೂರಿಗೆ, ಈ ಕಡೆ ಎಲ್ಲ ಹೊರಗಡೆಗೆ ಕೆಲಸಕ್ಕೆ ಹೋಗ್ತಾಯಿದ್ದಾರೆ. ಆದಷ್ಟು ಬೇಗ ಉದ್ಯೋಗವನ್ನು ಸೃಷ್ಟಿ ಮಾಡಿ, ನಿಮ್ಗೆ ಅಧಿಕಾರ ಇದೆ. ಈ ಮಾಗಡಿ ಪಟ್ಟಣ ಪಂಚಾಯತಿನ ನಗರಸಭೆ ಅಪ್ಗ್ರೇಡ್ ಮಾಡಿ ಒಂದು ಹೆಸರು ಶಾಶ್ವತಗೊಳಿತದೆ. ಕುದೂರನ್ನ ಪಟ್ಟಣ ಪಂಚಾಯತಿ ಮಾಡಿ, ಹಿರಿಯರು ಸಿಂಗರಿಗೌಡ್ರ ಹೆಸರು ಇಡ್ತಿರೋ, ಬೆಡ್ಸಾಮ್ಗೌಡ್ರ ಹೆಸರು ಇಡ್ತಿರೋ ನನಗೆ ಗೊತ್ತಿಲ್ಲ, ಶಾಶ್ವತಗೆ ತಾಲೂಕಿನ ಹಿರಿಯರನ್ನ ಹೆಸರು ಇಡಿಸುವಂಥ ಕೆಲಸಕ್ಕೆ ನೀವು ಮಾಡಿ, ನಾವು ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಇವತ್ತು ಕಾಮಗಾರಿ ಕೆಲವರು ಮಂದಗತಿಯಲ್ಲಿ ನಡೀತಾ ಇದೆ. ಆ ವೇಗವಾಗಿ ನಿಮಗೆ ಅಧಿಕಾರ ಇದೆ. ಇವತ್ತು ಎಲ್ಲ ಅಧಿಕಾರಿಗಳು ನೀವು ಹೋಗಿ ಕರೆದರೆ ನೀವು ಹೋಗಿ ಹುಡ್ಕೊಳ್ಬೇಕಾಯ್ತು. ಇವತ್ತು ನೀವು ಕರೆದ್ರೆ ಎಲ್ಲರೂ ಬರುವಂಥ ಎಲ್ಲ ಅಧಿಕಾರಿಗಳು ಬರ್ತಾರೆ. ಬಂದಂಥ ಸಂದರ್ಭ ಕೂಡಲೇ ವೇಗವಾಗಿ ಹೈವೇನ, ಎಕ್ಸ್ಪ್ರೆಸ್ ಹೈವೇನ ಬೇಗ ಮುಗ್ಸೋಕ್ಕೆ ನೋಡಿ. ಆಮೇಲೆ ಎಲ್ಲೋ ಒಂದು ಕಡೆ ಅಧಿಕಾರ ಇದೆ ಅಂಥೇಳಿ ಯಾವುದೇ ಹಳೆ ದ್ವೇಷದ ರಾಜಕಾರಣ ಮಾಡೋದನ್ನ ಬಿಟ್ಟು ಸೌಜನ್ಯದಿಂದ, ವಿಶ್ವಾಸದಿಂದ, ಜನದ ಪ್ರೀತಿ ವಿಶ್ವಾಸ ಉಳಿಸೋ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ಕಳೆದ ಸಾರಿ ಆದಂಥ ಕೆಲಸ ಈ ಸಾರಿ ಆಗಬಾರ್ದು. ಕೆಲಸ ಸಾರಿ ಆದಂಥ ಅವಧಿಲಾದಂಥ ನಡವಳಿಕೆ ಈ ಅಧಿಕಾರ ಇದೆ ಅಂತ ಸ್ವಲ್ಪ ಎಲ್ಲೋ ಒಂಥರ ಕೂಗು ಬರ್ತಾಯಿದೆ. ಆ ಕೂಗು ಮತ್ತೆ ಮರುಕಳಿಸ್ಬಾರ್ದು ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ನಿಮ್ಮ ಅಭಿವೃದ್ಧಿಗೆ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ, ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದ ನಮ್ಮ ಹೆಣ್ಣುಮಕ್ಕಳಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿಗೆ ನೀವೇನು ಕ್ರಮ ಕೈಗೊಳ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ಹೇಮಾವತಿ ಯಾವ್ದು ಹೇಳಿ? ಈಗ ಹೇಮಾವತಿದು ನಾವು ಎಚ್ ಎಂ ರೇವಣ್ಣವರು ಈಗಾಗಲೇ ಮೊದಲು ರೈತ ಸಂಘದ ಜೊತೆಯಲ್ಲಿ ಧ್ವನಿ ಎತ್ತಂಥ ನಿರ್ದೇಶನ ಇದೆ. ಈಗ ಮಂತ್ರಿಗಳು ತಾವಾಗಿದ್ದೀರಿ. ಇವಾಗ ಸೌಜನ್ಯದಿಂದ, ಸೌಹಾರ್ದಯುತವಾಗಿ ಎರಡೂ ಜಿಲ್ಲೆಯ ನಾಯಕರ ಜೊತೆ ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಬಗೆಹರಿಸಿ ಈ ನೀರಾವರಿ ಯೋಜನೆಯನ್ನು ತರೋದು ಸೂಕ್ತ ಅಂತ ನನ್ನ ಭಾವನೆ. ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಇವತ್ತು ತಮಿಳ್ನಾಡಲ್ಲಿ ಸ್ಟಾಲಿನ್ ಅವರು ವಿರೋಧ ಮಾಡಿದ್ರು, ನಾವು ಅವ್ನ ಪರ ಮಾಡಿದ್ವೇನು. ಇವತ್ತು ವಿಜಿ ವಿರೋಧ ಮಾಡಿದ್ರು, ನಮ್ಮ ಪಾರ್ಟಿಯಲ್ಲಿ NDA ಅಲಿಯನ್ಸ್ ಇರ್ಬೋದು, ನಮ್ಮ ವಿರೋಧ ಇದೆಯಲ್ಲ. ಅದರಲ್ಲಿ ನೋಡಿ, ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡೋಣ. ಬಾಕಿ ಟೈಮಲ್ಲಿ ಈ ರಾಜ್ಯದ ಜ್ವಲಂತ ಸಮಸ್ಯೆ ನೀರಾವರಿದಿರ್ಬೋದು, ಭಾಷೆದಿರ್ಬೋದು, ಇಂಥ ಸಮಸ್ಯೆ ಬಂದಾಗ ನಾವೆಲ್ಲ ಒಂದೇ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 224 ಶಾಸಕರು ನಮ್ಮವರೇ, ನಾವೆಲ್ಲ ರಾಜ್ಯದ ಅಭಿವೃದ್ಧಿಗೆ ಟೊಂಕ ಕಟ್ಟೋಣ ಅಂತೇಳಿ ಅದನ್ನು ಮಾದರಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಸೂಕ್ತ ಅಂತ ನನ್ನ ಭಾವನೆ. ಈ ಜಾಗದಲ್ಲಿ ಹೇಳಬೇಕೋ ಬೇಡ ಗೊತ್ತಿಲ್ಲ.
ಈ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ತಪ್ಪು ಅಂತ ಭಾವನೆ ತಿಳ್ಕೊಂಡು ವಜಾ ಮಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಪುನಃ ತೆಗೆದುಕೊಂಡ್ರೋ ಗೊತ್ತಿಲ್ಲ. ಇವತ್ತು ಆ ನಕ್ಪಾಟ್ಲಿಗೆ ಈಡಾಗಿದ್ದಾರೆ. ಆ ನಕ್ಪಾಟ್ಲಿಗೆ ಈಡಾದಾಗ ನಮ್ಮ ಬೇಡಿಕೆ ಸಮಂಜಸವಾಗಿ ಉತ್ತರ ಕೊಟ್ಟಿಲ್ಲ ಅಂಥೇಳಿ ನಮ್ಮ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ರಾಯಚೂರಿಂದ ಬಳ್ಳಾರಿಯವರೆಗೆ 200 ಕಿಲೋಮೀಟ್ರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಪಾದಯಾತ್ರೆ ಇಟ್ಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕರ ಗಮನ ಸೆಳೆಯೋದಕ್ಕೆ. ಎಲ್ಲಿ ಹಣ ಪೋಲಾಗಿದೆ, ಯಾವ ಸಮಾಜದ ಹಣ ಪೋಲಾಗಿದೆ, ಆ ಜಾಗದಲ್ಲೇನೇ ನಾವೇನಕ್ಕೆ ಮಾಡ್ತಾಯಿದ್ದೀವಿ. ನಾವು ಆ ಸಮಾಜದ ವಿರೋಧಿ ಅಲ್ಲ, ಆದರೆ ಸಮಾಜದ ಆಗಿರ್ತಕ್ಕಂಥ ಹಗರಣನ ನಿಮ್ಮ ಗಮನಕ್ಕೆ ತರೋದಕ್ಕೆ ಮಾತ್ರ ಈ ಪಾದಯಾತ್ರೆ ತಂದಿದ್ದಕ್ಕೆ ನಿಮ್ಮ ಮುಂದಿನ ದಿನದಲ್ಲಿ ನೀವೇ ಉತ್ತರ ಕೊಡಿ ಅಂತ ಹೇಳೋದು ಸಂದೇಶ. ಇಷ್ಟೇ. ನಾವೇನು ಅವರೇನು ಹೇಳ್ತಾರೆ, ಈ ದಲಿತ ವಿರೋಧಿ BJP ಅವರು ಅಂತ, ಆ ಹಣನೇ ಅವ್ರಿಗೆ ತಲುಪಬೇಕಾಗಿದ್ದೆ ನೀವು ನುಂಗ್ಬಿಟ್ರಲ್ಲ, ನುಂಗಿದ್ದೀರಾ ಅಂತ ಸಮಾಜಕ್ಕೆ ಹೇಳ್ಬಾರ್ದ ಇವತ್ತು ನಾವು? ಇಷ್ಟೇ ಉದ್ದೇಶ. ಇನ್ನೇನು ವೈಯಕ್ತಿಕವಾಗಿ ನಾಗೇಂದ್ರನ ತೆಗೆದುಬಿಟ್ರೆ ನಮಗೇನು ಕಿರೀಟ ಬರಲ್ಲ, ನಾಗೇಂದ್ರನ ಇಟ್ಕೊಂಡ್ರು ಕಿರೀಟ. ಆದರೆ ಇನ್ನೂ ಉಳಿದಿರ್ತಕ್ಕಂಥ ಮಂತ್ರಿಗಳು ಈ ಒಂದು ಪ್ರವೃತ್ತಿಯನ್ನು ಬೆಳೆಸಬಾರ್ದು. ಮುಂದಿನ ದಿನದಲ್ಲಿ ಎಚ್ಚರಿಕೆಯಾಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು. ಆ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಆ ಸಮಾಜಗಳಿಗೆ ಆ ಹಣವನ್ನು ಸದುಪಯೋಗ ಪಡಿಬೇಕು. ಎಲ್ಲೋ ಒಂದು ಕಡೆ ದುರುದ್ದೇಶ ಹೊಂದಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಚ್ಚರಿಕೆ ಗಂಟೆಯನ್ನು ನಾವು ಬಾರಿಸ್ತಾ ಇರೋದು ಅಷ್ಟೇ. ತಾಲೂಕಿನಲ್ಲಿ ಬಿಜೆಪಿ ಸಂಘಟನೆ ಹೇಗಿದೆ ಸರ್? ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಇದಿಲ್ಲ ಅಂತ ಹೇಳಿದೆ ಸರ್ ಒಬ್ಬರು. ಅದು ಸಂದರ್ಭ ಬಂದಾಗ ನಾನು ಆ ವಿಚಾರ ಮಾತಾಡ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರೂ ರೈತರಿಗೆ ಬಲವಂತ ಮಾಡಲ್ಲ. ನೀವು ಕೊಟ್ಟರೆ ನಾವನ್ನು ಮಾಡ್ತೀವಿ, ನಾವು ಒತ್ತಾಸೆ ಇಲ್ಲ, ಯಾರಿಗೂ ಪ್ರೆಷರ್ ಇಲ್ಲ ಅಂತ ಹೇಳೋರು ಮುಗ್ದಿದ್ದದ್ದೇ ಅದಷ್ಟೇ. ಥ್ಯಾಂಕ್ ಯು ಸರ್.